ಆಗ್ತಿದೆಯಲ್ಲ, ನನಗನ್ನಿಸ್ತದ ಭೀಮರಾಯಗೌಡರ ಆತ್ಮಕ್ಕೆ ನಿಜವಾದಂತ ಒಂದು ಶಾಂತಿಯನ್ನ ಸಲ್ಲಿಸುವ ಕಾರ್ಯ ಈ ಕಾರ್ಯಕ್ರಮದ ಮೂಲಕ ಆಗಿದೆ ಅಂತ ಭಾವಿಸ್ತೇನೆ. ಬಂಧುಗಳ, ನಾವು ಪ್ರತಿಭಾ ಪುರಸ್ಕಾರ ಮಾಡ್ತೀವಿ ಯಾರಿಗಾಗಿ? ಸಾಧಕರಿಗಾಗಲ್ಲ, ಅವರಂಗ ನೀವು ಆಗಬೇಕು ಅಂತ ಹೇಳಿ ಬೇರೆಯವರಿಗೆ ಪ್ರೇರಣೆಯನ್ನು ಕೊಡೋ ದೃಷ್ಟಿಯಿಂದ. ಇವತ್ತು ಶಿಕ್ಷಣದೊಳಗೆ ಸ್ಪರ್ಧೆ ಎಷ್ಟಿದೆ ಅಂತ ಹೇಳಿದ್ರೆ, ನಾ ಮೊದಲು ನೀ ಮೊದಲು, ನಾ ಫಸ್ಟು ನೀ ಫಸ್ಟು ಅನ್ನುವಂತ ಪರಿಸ್ಥಿತಿ, ಸ್ಪರ್ಧಾತ್ಮಕ ಯುಗದೊಳಗೆ ನಾವೆಲ್ಲ ಬದುಕ್ತಿದ್ದೀವಿ. ಈ ಸ್ಪರ್ಧಾತ್ಮಕತೆಯಲ್ಲಿ ಯಾರು ಮುಂಚೂಣಿಯಲ್ಲಿ ಇವತ್ತು ಸಾಧನೆಯನ್ನು ಮಾಡಿದ್ದಾರೆ, ಅವರು ಮಿಕ್ಕೆಲ್ಲ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಅಂತ ಭಾವಿಸ್ತೀನಿ. ಹಂಗೆ ನೋಡಿದ್ರೆ ಪಕ್ಕದ ಕಲ್ಯಾಣ ಕರ್ನಾಟಕ ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದ ಭಾಗ ಮಾಗಡಗೇರಿ, ಕಟ್ಟಕಡೆಯ ಗ್ರಾಮ. ಮಾಗಡಗೇರಿಯಿಂದ ರೈತ ಕುಟುಂಬದಿಂದ ಬಂದಿರುವಂತ ಭೀಮರಾಯಗೌಡರು ಈಗ ಬಂದು ತಮ್ಮ ಮನೆತನದ ಹೆಸರನ್ನ ಮಾತ್ರ ಸ್ಥಾಪಿಸಲಿಲ್ಲ, ಈ ಭಾಗದಲ್ಲಿರುವಂತ ಪ್ರತಿಯೊಂದು ಒಳಿತು ಕೆಡುಕಿಗಾಗಿ ಅವರು ಹೆಗಲು ಕೊಡುವಂತ ಕೆಲಸ ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಮಾಗಡಗೇರಿ ಮನೆತನದ ಹೆಸರು ಇವತ್ತು ಪ್ರಖ್ಯಾತ ಆಗಿದೆ. ಅವ್ರ ಹೆಸರನ್ನ ಒಂದು ಟ್ರಸ್ಟ್ ಮಾಡುವಂತ ಸಂದರ್ಭ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ನೋಡ್ರಿ, ನಮ್ಮೆಲ್ಲರಿಗೂ ಕೂಡ ಇದು ಕೂಡ ಒಂದು ಮಾದರಿ ಅಂತ ಭಾವಿಸ್ತೇನೆ. ಒಂದು ಸಾಮಾನ್ಯ ಕೃಷಿ ಕುಟುಂಬ, ರಗಡ ಗೌಡರು ಇರಬೇಕು ಅವರು, ಅದರ ಕೊನೆಗೂ ಏನು ಕೃಷಿ ಕುಟುಂಬ. ಕೃಷಿ ಕುಟುಂಬದಿಂದ ಬಂದ ವ್ಯಕ್ತಿ ಇಲ್ಲಿ ಬಂದು ಶಾಲೆ ಹುಡುಗರಿಗೆ ಹಾಸ್ಟೆಲ್ ಕಟ್ಟಬೇಕಂತ ಕಟ್ಟಿ ಇಡೀ ಊರಿನ ವ್ಯಾಪಾರಸ್ಥರ ಮಧ್ಯದೊಳಗ, ಗಣ್ಯರ ಮಧ್ಯದೊಳಗ ತಮ್ಮದೇ ಆಗಿರುವಂತ ಛಾಪನ್ನು ಮೂಡಿಸಿ ಇವತ್ತು ಭೀಮರಾಯಗೌಡರು ನಮ್ಮ ಮಧ್ಯದ ಇಲ್ಲ ಅಂತ ನೆನಪು ಉಳಿಯೋ ಹಾಗೆ ಅವರು ಬದುಕಿ ಹೋದ್ರು ಅನ್ನೋಂಥದ್ದು ಪ್ರೇರಣೆ ಆಗ್ಬೇಕು. ಅವರು ನಮ್ಮ ಮಧ್ಯದಲ್ಲಿ ಇರದೇ ಇದ್ರು ಕೂಡ ಇವತ್ತು ನೀವೆಲ್ಲ ಯೋಚನೆ ಮಾಡಿ, ಈ ಭಾಗದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡುವ ಮೂಲಕ ಅವರನ್ನು ನೆನಪಿಸಿಕೊಳ್ಳುವಂತ ಒಂದು ಯೋಗ್ಯ ಕಾರ್ಯ ಏನಾಗ್ತಾ ಇದೆ, ಇದು ಆಗಬೇಕು. ಈ ರೀತಿಯ ಕಾರ್ಯಕ್ರಮಗಳ ಮೂಲಕ ಸಮಾಜದಲ್ಲಿ ಒಳಿತನ್ನ ಬಿತ್ತುವ, ಒಳಿತನ್ನ ಮಾಡುವ ಸಂದೇಶವನ್ನ ಸಾರುವಕ್ಕೆ ನಿಟ್ಟಿನೊಳಗ ಇವತ್ತು ನೀವೇನ್ ಮಾಡಿದ್ರಿ ತುಂಬಾ ಸುತ್ತರ ಕಾರ್ಯ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಜಿಂದಗಿ ಸಾಹೇಬರು ಭಾರಿ ಪ್ರತಿಭಾವಂತರು. ನೀವು ನೋಡ್ರಿ, ಒಂದು ಶೋಷಿತ ಸಮಾಜದಿಂದ ಇಂಡಿ ತಾಲೂಕಿನ ಕುಗ್ರಾಮದಿಂದ ಬಂದಿರುವಂತ ವ್ಯಕ್ತಿ, ಅವ್ರಿಗೆ ಯಾವುದೇ ಗೊತ್ತಾಯ್ತು ನನ್ಗೆ ಗೊತ್ತಾಗ್ಲಿಲ್ಲ. ಅವರು ಬಹಳ ಯೋಚನೆ ಮಾಡಿ ಇವತ್ತು ಏನು ಈ ಮುರಾರ್ಜಿ ವಸತಿ ಶಾಲೆ ಕಲ್ಪನೆ ಇದೆಯಲ್ಲ, ನಿಮ್ಮೆಲ್ಲರಿಗೂ ಗೊತ್ತಿರಲಿ, ರಾಷ್ಟ್ರೀಯ ಶಿಕ್ಷಣ ನೀತಿ ನಿರೂಪಣೆ ಸಂದರ್ಭದೊಳಗ ಅತ್ಯಂತ ಶ್ಲಾಘನೆಗೊಳಗಾಗಿದ್ದು ಮುರಾರ್ಜಿ ವಸತಿ ಶಾಲೆ ಕಲ್ಪನೆ. ಬಡವರು, ಗ್ರಾಮೀಣ ಭಾಗದಿಂದ ಇರುವಂತವ್ರು, ದೀನರು, ದಲಿತರು, ಇವ್ರು ಬಂದ್ಬಿಟ್ಟು ಶಿಕ್ಷಣ ಪಡ್ಕೊಳ್ಬೇಕು, ಸಾಧಕರಾಗಬೇಕು ಅಂತ ಹೇಳಿ ಅವತ್ತ ಚಿಂಚಣಿ ಸಾಹೇಬ್ರ ನೀವೇನೊಂದು ಒಳ್ಳೆ ಕೆಲಸ ಮಾಡ್ರಿ, ಈ ರಾಜ್ಯಕ್ಕೆ ಒಂದು ಮುರಾರ್ಜಿ ಶಾಲೆಗಳ ಕಲ್ಪನೆ ಕೊಡುವಂತದ್ದು. ಆ ಫಸ್ಟ್ ರ್ಯಾಂಕ್ ಬರುವ ಮೂಲಕ ಆ ವಿದ್ಯಾರ್ಥಿನಿ ನಿಮ್ಮ ಕಾರ್ಯಕ್ಕೆ ಒಂದು ನಿಜವಾದಂತ ಪ್ರತಿಭಾ ಪುರಸ್ಕಾರ ಗಳಿಸಿದ್ದಾರೆ ಅನ್ನುವಂತ ಮಾತನ್ನ, ನೈಜ ಪ್ರತಿಭಾ ಪುರಸ್ಕಾರ ಯಾವುದು ಅಂತ ಹೇಳಿದ್ರೆ, ನೀವೇನು ಬಹಳ ದೂರಾಲೋಚನೆಯನ್ನಿಟ್ಕೊಂಡು, ದೀರ್ಘಾಲೋಚನೆಯನ್ನಿಟ್ಕೊಂಡು ಈ ಭಾಗದ ಮಕ್ಕಳಿಗೆ ಒಳಿತಾಗಬೇಕು ಅಂತ ಹೇಳಿ ಆ ಕಾನ್ಸೆಪ್ಟ್ ಅನ್ನು ಕೊಟ್ಟಿದ್ರಿ. ಇಡೀ ದೇಶ ಇವತ್ತು ಮುರಾರ್ಜಿ ವಸತಿ ಶಾಲೆಗಳ ಕಲ್ಪನೆಯನ್ನ ಮಾದರಿಯಾಗಿ ಪರಿಗಣಿಸಿ ಮುಂದಕ್ಕೆ ಹೋಗುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಆ ಕಾರಣಕ್ಕಾಗಿ ಅಂಕಿತಾಳ ರ್ಯಾಂಕ್ ಅವಳಿಗಿರೋ ರ್ಯಾಂಕ್ ಅಲ್ಲ. ಅಂಕಿತಾಳ ರ್ಯಾಂಕ್ ಯಾವುದು ಅಂತ ಹೇಳಿದ್ರೆ, ಸರ್ಕಾರಿ ವ್ಯವಸ್ಥೆಯು ಒಂದು ಸದೃಢವಾಗಿರುವಂತಹ ಶಿಕ್ಷಣ ಪ್ರಸರಣ ಮಾಡಬಲ್ಲದು ಅನ್ನುವಂಥದ್ದಕ್ಕೆ ಒಂದು ಆತ್ಮವಿಶ್ವಾಸವನ್ನ ತುಂಬಿರುವಂತ ಕೆಲಸ. ಇವತ್ತು ಉಳ್ಳವರ ಮಕ್ಕಳು, ದುಡ್ಡಿದ್ದವರು ಖಾಸಗಿ ಶಾಲೆಗಳಿಗೆ ಲಕ್ಷ ಕೊಟ್ಟು, ಬೆಂಗಳೂರಿನೆಲ್ಲ ಒಂದು ಶಾಲೆ ಬಗ್ಗೆ ಕೇಳಿದೆ, ಅಡ್ವರ್ಟೈಸ್ಮೆಂಟ್ ಬಂದಿತ್ತು ಸರ್, ಸರಳಾ ಬಿರ್ಲಾ ಅಂತೇಳಿ, ಎಷ್ಟು ವರ್ಷಕ್ಕೆ ಫೀಸ್ ಅಂತ ಕೇಳಿದೆ. ಸರ್ 18 ಲಕ್ಷ ಅಷ್ಟೇನೆ ಫೀಸು ಅಂತೇಳಿ. ವರ್ಷಕ್ಕೆ 18 ಲಕ್ಷ ಕೊಡುವ ಶಾಲೆಗಳ ಮಧ್ಯದೊಳಗೆ ಒಂದು ಸರ್ಕಾರಿ ಶಾಲೆಯೊಳಗೆ ಆ ಮಗು ಸಾಧನೆ ಮಾಡ್ತು ಅಂತ ಹೇಳಿದ್ರೆ, ಇಡೀ ಸರ್ಕಾರಿ ವ್ಯವಸ್ಥೆಗೆ ಒಂದು ಆತ್ಮವಿಶ್ವಾಸ ಕೊಡುವಂತ ಕೆಲಸ ಅಂಕಿತಾ ಮಾಡಿದಾಗ ಅವಳನ್ನ ಕರೆಸುವ ಮೂಲಕ ಈ ಭಾಗದ ಶಾಲೆಗಳಿಗೆ, ಶಿಕ್ಷಣ ವ್ಯವಸ್ಥೆಗೆ ಒಂದು ಆತ್ಮವಿಶ್ವಾಸ ಮೂಡಿಸುವಂತ ಕೆಲಸ ನಮ್ಮ BNB ಫೌಂಡೇಶನ್ ಅವರು ಮಾಡಿದರೆ. ಈ ಕಾರ್ಯ ಇದೇ ರೀತಿ ಮುಂದುವರ್ಕೊಂಡು ಹೋಗ್ಲಿ, ನಾವು ನಿಮ್ ಜೊತೆಗಿದ್ದೇವೆ. ಖಂಡಿತವಾಗೂ ನೀವು ಮಾಡೋ ಕೆಲಸಗಳಿಗೆ ಸಿಸಲ್ ಗೌಡ್ರ, ನೀವು 3 ಜನ ಸಹೋದರರು, ಬಸವರಾಜ್ ಗೌಡ್ರ, ನೀವೆಲ್ಲರೂ ಕೂಡ ಏನು ಕೆಲಸ ಮಾಡ್ತಿದ್ರೆ ಖಂಡಿತ ಇದು ಚೆನ್ನಾಗಿ ಬೆಳ್ಕೊಂಡು ಹೋಗ್ಲಿ. ಹೆಂಗ ಭೀಮರಾಯಗೌಡರು ಮಾಗಣಗೆರೆ ಬಿಟ್ಟು ಸಿಂದಗಿ ಬಂದಾಗ ಎಲ್ಲಿಂದ ಎಲ್ಲಿವರೆಗೂ ಬೆಳೆದ್ರು, ಅದೇ ರೀತಿ BNB ಫೌಂಡೇಶನ್ ಕೂಡ ಬೆಳೀಲಿ ಅನ್ನುವಂತ ಹಾರೈಕೆಗಳೊಂದಿಗೆ ನನ್ನ 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು.